ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೈಲಾ. ಇವತ್ತು ರವೆ ದೋಸೆ ಮಾಡ್ತಾಯಿದ್ದೀನಿ. ಅರ್ಧ ಅವರು ರವೆನ ನೆನೆಸಿಟ್ಕೊಂಡಿದ್ದೆ. ಜಾರ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ನೀರು ಹಾಕಿ ರುಬ್ಕೋತೀನಿ. ನೋಡಿ, ದೋಸೆ ಹಿಟ್ಟು ನಾವು ಹೆಂಗೆ ರುಬ್ಕೊತೀವೋ ಅಷ್ಟು ತೆಳ್ಳಗೆ ರುಬ್ಕೊಂಡ್ರೆ ಸಾಕು. ಇದನ್ನು ಒಂದು ಬಟ್ಲಿಗೆ ಹಾಕ್ಕೊತೀನಿ. ಆ ಜಾರು ತೊಳೆದಿರೋ ನೀರು ಒಂದು ಸ್ವಲ್ಪ ಹಾಕ್ಕೊಂಡು ಹಿಟ್ಟನ್ನ ನೋಡಿ ನೀರು ಸೇರಿಸ್ಕೊಬೇಕು. ನೋಡಿ, ಇಷ್ಟು ತೆಳ್ಳಗೆ ಇರಬೇಕು ಹಿಟ್ಟು, ತುಂಬ ನೀರತ್ತು ಹಾಕ್ಕೋಬಾರ್ದು. ಈಗ ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ದೋಸೆಗೆ ಒಂದು ಸ್ವಲ್ಪ ಕಾಯಿ, ಕೊತ್ತಂಬರಿ ಸೊಪ್ಪು, ಒಂದೆರಡು ಎಳೆ ಕರಿಬೇವು, ಒಂದೆರಡು ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಹುಣಸೆಹಣ್ಣು, ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡು ರುಬ್ಕೊಳ್ಳೋಣ. ತುಂಬ ನೀರು ಬೇಕಾದ್ರು ಇನ್ನು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಬೋದು. ಇಷ್ಟು ಗಟ್ಟಿ ಸಾಕು ಅನ್ನೋರು ಇಷ್ಟೇ ಗಟ್ಟಿ ಸಾಕು. ಈಗ ದೋಸೆ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಎಣ್ಣೆ ಹಾಕಿ ತವದ ಮೇಲೆ ಈರುಳ್ಳಿಯಲ್ಲಿ ಸವರ್ಬಿಟ್ಟು ದೋಸೆ ಹಾಕ್ಕೊಳ್ಳೋಣ. ಅಕ್ಕಿ ದೋಸೆ ತಿಂದು ತಿಂದು ಬೇಜಾರಾಗಿರೋರಿಗೆ ಮನೆಯಲ್ಲಿ ರವೆ ಇದ್ದರೆ ಸಾಕು. ಮಕ್ಕಳ ಲಂಚ್ ಬಾಕ್ಸು ಸಹ ಕೊಟ್ಟು ಕಳಿಸ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಒಂದು ಸ್ವಲ್ಪನೂ ಕೆಡೋದಿಲ್ಲ. ರೋಸ್ಟ್ ಬೇಕಾದರೂ ರೋಸ್ಟ್ ಮಾಡ್ಕೊಬೋದು. ಸಿಂಪಲಾಗಿ ಸುಟ್ಕೊಂಡ್ರೂ ಸಾಕು, ಟೇಸ್ಟೂ ಅಷ್ಟೇ ಚೆನ್ನಾಗಿರುತ್ತೆ. ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.